ಹಲೋ ಹರೀಶ್. ಎಸ್ ಸರ್. ಪಬ್ಲಿಸಿಟಿ ಬಜೆಟ್ ರೆಡಿ ಮಾಡ್ತೀನಿ ಅಂತ ಹೇಳಿದ್ರಿ, ಎಲ್ಲಿ ಮಾಡಲೇ ಇಲ್ವಲ್ಲ? ಅದು ಮಧ್ಯಾಹ್ನನೇ ತೋರಿಸಿದ್ನಲ್ವ ಸರ್, ಅದು ಸರಿ ಇದೆ ಅಂದ್ರಿ. ಓಹ್ ಹೌದಲ್ವಾ, ಸಾರಿ. ಹಾಗೆ ಹೋರ್ಡಿಂಗ್ಸ್ಗೆ ಸ್ಪಾಟ್ ಎಲ್ಲ ಫೈನಲ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದಾಯ್ತಾ? ಸರ್ ಅದು ನಿಮಗೆ ಮೇಲ್ ಮಾಡಿದ್ದೀನಿ, ಅದನ್ನು ನೀವು ಅಪ್ರೂವ್ ಕೂಡ ಮಾಡಿದ್ದೀರಾ? ಓಹ್ ಸಾರಿ ಹರೀಶ್, ಮರ್ತೇ ಬಿಟ್ಟಿದ್ದೆ. ಹರೀಶ್, ಅವತ್ತಿಂದ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಕೇಳಿ ಸರ್. ಅದು ನೀವು ಲೋಗೋ ಫೋಟೋನ ಎಲ್ಲಿ ಕ್ಯಾಪ್ಚರ್ ಮಾಡಿದ್ದು? ಸರ್ ಅದು ನಮ್ಮ ಮನೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ತೆಗೆದಿದ್ದು. ಓಹ್ ಗ್ರೇಟ್, ಅದಕ್ಕೆ ಆ ಸ್ಪಿರಿಟ್ ಇರೋದು. ಓಕೆ ಹರೀಶ್, ಗುಡ್ ನೈಟ್. ಗುಡ್ ನೈಟ್ ಸರ್, ಥ್ಯಾಂಕ್ ಯು. ಏನಾದಿ, ನಿನ್ನ ಮುಖ ಆ ಸೂರ್ಯನ ಥರ ಪ್ರಖರವಾಗಿ ಬೆಳಗ್ತಾ ಇದೆ. ಏನಾದರೂ ಹೊಸ ಪ್ರಾಜೆಕ್ಟ್ ಸಿಗ್ತಾ? ಹಾಗೇನಿಲ್ಲ ಅಮ್ಮ. ಆದಿತ್ಯ, ನಿನ್ನ ಮುಖದಲ್ಲಿ ಸಣ್ಣ ಸುಖ ಕಾಣಿಸಿದ್ರು ನಮ್ಗೆ ಗೊತ್ತಾಗುತ್ತೆ ಮಗನೇ. ಇವತ್ತು ನಿನ್ನ ಮುಖದಲ್ಲಿ ಒಂದು ಹೊಸ ಹೊಳಪು ಕಾಣ್ತಾ ಇದೆ. ನಿಜವಾಗ್ಲೂ ನನ್ನಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಹೌದು ಆದಿ, ನಿನ್ನ ಕಣ್ಣಲ್ಲಿ ಹೊಸ ಉತ್ಸಾಹ ಕಾಣ್ತಾ ಇದೆ. ಸರ್ಪ್ರೈಸಿಂಗ್ ಮಾ. ಆಫೀಸಲ್ಲಿ ನನ್ನ ಪಿ ಎ ಪ್ರಿಯಾನು ಇದನ್ನೇ ಹೇಳ್ತಾ ಇದ್ರು. ನನ್ನಲ್ಲಿ ಆಗಿರೋ ಬದಲಾವಣೆ ನನಗೆ ಗೊತ್ತಾಗ್ತಾ ಇಲ್ಲ. ಆದಿ, ನಿನ್ನ ಮಾತು ತೇಲ್ತಾ ಇದೆ, ಮನಸ್ಸು ತೇಲ್ತಾ ಇದೆ, ನೀನು ತೇಲ್ತಾ ಇದೀಯಾ? ರಘು, ನಮ್ಮ ಡ್ಯೂಟಿ ನಾವು ಮಾಡಕ್ಕೆ ಶುರು ಮಾಡಬೇಕು. ಏನು ಡ್ಯೂಟಿ ಮಾ? ನಿನ್ನ ಕೈ ಹಿಡಿಯೋ ದೇವತೆಗಾಗಿ ಹುಡುಕಾಟ ಶುರು ಮಾಡಬೇಕು. ಎಸ್ ಅಖಿಲ, ಹೂ ದುಂಬಿ ಒಂದಾಗೋ ಸಮಯ ಬಂದಾಗ ಯಾರು ತಾನೇ ತಡೆಯೋಕ್ಕಾಗುತ್ತೆ? ಈ ಪ್ರಕೃತಿ ಸೃಷ್ಟಿನೇ ಹಾಗೆ. ನಮ್ಮ ಆದಿತ್ಯನಿಗಂತೂ ಒಂದು ಸುಂದರವಾದ ಹೂನ ಅದು ಹುಡುಕಿ ತಂದುಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಅಮ್ಮ, ಇನ್ನೊಂದು ವಿಷಯ ಮರ್ತಿದ್ದೆ. ಪಾರ್ವತಿ ಬ್ರ್ಯಾಂಡ್ ಅಂಬಾಸಿಡರ್ ಆದಮೇಲೆ ಇದು ನಾವು ಅವಳಿಗೆ ಕೊಡ್ತಾ ಇರೋ ಫಸ್ಟ್ ಪೇಮೆಂಟ್ ಚೆಕ್. ಇದನ್ನು ಅವಳು ಪೂಜಿಸೋ ನಿಮ್ಮ ಕೈಯಿಂದ ಕೊಡ್ಸೋಣ ಅಂತ ತಗೊಂಬಂದೆ. ತಗೊಳ್ಳಿಮ್ಮ. ಜನಪ, ಅಮರ, ಹನುಮಂತು ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಾ. ಸರಿ ಅಮರ. ಅದೇ ಈ ಚೆಕ್ನಲ್ಲಿರೋ ಅಮೌಂಟಿನ ಡಬಲ್ ಅಮೌಂಟ್ಗೆ ಇನ್ನೊಂದು ಚೆಕ್ ಬರೆದು ಸೈನ್ ಮಾಡಿ ಕೊಟ್ಬಿಡು. ಸರಿಮಾ. ಅಮ್ಮೋರೆ, ಏನೋ ಗಣಿ, ಊಟ ಮಾಡಿ ಬಾಯಿ ತೊಳ್ಕೊಳ್ಳದೆ ಹಾಗೆ ಬಂದಿರೋ ಹಾಗಿದೆ. ಯಜಮಾನ್ರೆ, ನೀವು ಕರೆದ್ರಿ ಅಂದ ತಕ್ಷಣನೇ ಊಟನೂ ಮಾಡದೆ ಹಾಗೆ ಎದ್ದು ಬಂದರು. ಹನುಮಂತು, ಅನ್ನ ದೇವರು, ಅದನ್ನು ಹಾಗೆ ಅರ್ಧದಲ್ಲೇ ಬಿಟ್ಟು ಬರ್ತಾರಾ? ಅನ್ನ ಕೊಡೋ ದೇವ್ರು ಕರೆದಾಗ ಊಟ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಸಾರ್ಥಿ, ಕೆಲಸನ ಎಲ್ಲರೂ ಮಾಡ್ತಾರೆ. ಕೆಲವರು ಹಣಕ್ಕಾಗಿ ಮಾಡ್ತಾರೆ, ಕೆಲವರು ಹೆಣ್ಗಾಡ್ಕೊಂಡು ಮಾಡ್ತಾರೆ. ಆದರೆ ನಿಯತ್ತಿಂದ ಕೆಲಸ ಮಾಡೋರು ಬೆರಳೆಣಿಕೆ ಅಷ್ಟು. ಅದರಲ್ಲಿ ಮೊದಲನೇ ಆಗಿ ನಿಲ್ಲೋರು ನೀವೇ ಅನಿಸುತ್ತೆ. ನಿಮ್ಮ ಗುಣನೇ ನಿಮ್ಮ ಮಗಳು ಪಾರ್ವತಿಗೂ ಬಂದಿದೆ. ಅವಳ ನಿಯತ್ತಿನ ಪ್ರತಿಫಲನೇ ಈ ಮೊದಲನೇ ಚೆಕ್. ಅಮ್ಮ. ಪಾರ್ವತಿ, ನೀನು ನಮ್ಮ ಕಂಪನಿ ಪ್ರಾಡಕ್ಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದಕ್ಕೆ ನಿನಗೆ ಸಲ್ಲಬೇಕಾದ ಮೊದಲನೇ ಚೆಕ್ ಇದು. ತಗೋ ಪಾರ್ವತಿ. ಪಾರ್ವತಿ, ನಿನಗೆ ಪ್ರತಿ ತಿಂಗಳು ಸಂಬಳ ಎಷ್ಟು ಗೊತ್ತಾ? 1 ಲಕ್ಷ ರೂಪಾಯಿ. $1 ಲಕ್ಷನಾ? ಈ ತಿರುಪೋಕಿಗೆ
ಎಂಥ ಕಾಲ ಬಂತಪ್ಪ. ನಾನು 50,000 ರೂಪಾಯಿ ಫಿಕ್ಸ್ ಮಾಡಿದ್ದೆ, ಅಮ್ಮನೇ ಹೇಳಿ 1,00,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನಿನ್ನೆ ಕೆಲಸಕ್ಕೆ ಸಲ್ಲಬೇಕಾಗಿರೋ ಸಂಬಳ. ಸಂತೋಷನಾ? ಸಂತೋಷನ ಎಲ್ಲೋ ಬಿದ್ದಿದ್ದ ಕಲ್ಲನ್ನು ತಂದು ಶಿಲೆಯಾಗಿ ಕೆತ್ತಿ ಅದಕ್ಕೆ ರೂಪ ಕೊಟ್ಟೋರು ನೀವು ಅಖಿಲಮ್ಮೋರು. ನಿಮ್ಮ ಕಾಲಿಗೆ ಸದಾ ನನ್ನ ತಲೆ ಮುಡಿಪಾಗಿರುತ್ತೆ. ಬಿತ್ರಿ ಬಿಟ್ರೆ ಡವ್ ಮಾಡಕ್ ಶುರು ಹಚ್ಕೊಂಡ್ಬಿಡ್ತಾಳೆ ಡವ್ರಾಣಿ. ಪಾರ್ವತಿ, ಕಣ್ಣೀರು ಹಾಕ್ಬಾರ್ದಮ್ಮ, ಸಂತೋಷವಾಗಿರಬೇಕು. ಇದು ಸಂತೋಷದ ಕಣ್ಣೀರು ಅಪ್ಪ ಅವರೇ. ಮದುವೆ ಆದಮೇಲೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಪಾರ್ವತಿ, ಮದುವೆ ಆದಮೇಲೆ ಹೆಣ್ಣೇ ಯಾಕೆ ತವ್ರ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗ್ತಾಳೆ ಗೊತ್ತಾ? ಅದು ಅವಳಿಗೆ ಸಿಗೋ ಪ್ರಮೋಷನ್. ಒಂದು ಇಡೀ ಕುಟುಂಬನ ನೋಡ್ಕೊಳ್ಳೋ ಶಕ್ತಿ ಇರೋದು ಹೆಣ್ಣಿಗೆನೆ. ಅಪ್ಪ ಅಮ್ಮನಿಗೆ ಆಸರೆಯಾಗಿ, ಗಂಡನ ಕನಸಾಗಿ, ಅತ್ತೆ ಮಾವನ ಬೆನ್ನೆಲುಬಾಗಿ, ಮಕ್ಕಳ ಭವಿಷ್ಯವಾಗಿ ಹೆಣ್ಣು ನಾನಾ ಪಾತ್ರಗಳನ್ನು ನಿರ್ವಹಿಸ್ತಾಳೆ. ಮದುವೆ ಅನ್ನೋದು ಒಂದು ಮನೆನ ಬಿಟ್ಟು ಇನ್ನೊಂದು ಮನೆಗೆ ಹೋಗೋ ಪ್ರಕ್ರಿಯೆ ಅಲ್ಲ, 2 ಕುಟುಂಬಗಳನ್ನು ಒಂದು ಮಾಡೋ ಮಹತ್ ಕಾರ್ಯ. ಅದು ಈಗ ನಿನ್ನ ಪಾಲಿಗೆ ಬಂದು ಸೇರಿದೆ. ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕೇ ಹೊರತು ದುಃಖ ಪಡಬಾರ್ದು. ಈ ಜವಾಬ್ದಾರಿನ ಸಂತೋಷದಿಂದ ನಿಭಾಯಿಸು ಪಾರ್ವತಿ. ಕಾಫಿ ಅಂದರೆ ಹೀಗಿರಬೇಕು. ಕಾಫಿ ಥರನೇ ಇರಬೇಕು, ಟೀ ಥರ ಅಲ್ಲ. ಅಂದ್ರೆ ನಾನು ಮಾಡಿರೋ ಟೀ ಅಲ್ಲ, ಕಾಫಿ ಚೆನ್ನಾಗಿಲ್ಲ ಅಂತ ನಮ್ಮಮ್ಮ. ನಾನೆಲ್ಲ ಹಾಗಂದೆ. ತಗೋ, ನೀನೇ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು. ಸಖತ್ತಾಗಿದೆ. ಉಮಾ, ಪಾರ್ವತಿ ಹತ್ರ ಕಾಫಿ ಹೇಗೆ ಮಾಡೋದು ಅಂತ ತಿಳ್ಕೊ, ತಪ್ಪೇನೂ ಇಲ್ಲ. ಸುಮ್ಮನೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡಬೇಡ. ಪಾರ್ವತಿ, ನೀನು ಈ ಕಾಫಿ ಕೊಟ್ಟು ನನ್ನ ಟೆನ್ಷನ್ ಎಲ್ಲ ದೂರ ಮಾಡ್ತೀನಿ. ಒಂದು ನಿಮಿಷ.